ಗ್ರಾಮಾಂತರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 711ರಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಸ್ಥಳೀಯ ವ್ಯಕ್ತಿಗಳ ಕುಮ್ಮಕ್ಕು ಮತ್ತು ಬೆಂಬಲದಿಂದ ತಮಿಳುನಾಡು ಮೂಲದ ಕೃಷ್ಣಗಿರಿ ಎಂಬುವರು ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ನಾವು ಪರವಾನಗಿ ಕೊಡ್ಬೋದಾ ಅಂತೇಳಿ ಪರಿಶೀಲನೆಯನ್ನು ಸಹ ಮಾಡಿದ್ದಾರೆ. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಇದೆ, ಪಕ್ಕದಲ್ಲಿಯೇ ಪುರಾಣ ಪ್ರಸಿದ್ಧ ಒಂದು ನರಸಿಂಹ ತೀರ್ಥ ದೇವಾಲಯವೂ ಇದೆ. ಅದರ ಜೊತೆಗೆ ಆ ಒಂದು ಸರ್ವೆ ನಂಬರ್ 711ರ ಅಕ್ಕಪಕ್ಕದಲ್ಲಿ ಸುಮಾರು ನೂರಾರು ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೂವು ಇರ್ಬೋದು, ರೇಷ್ಮೆ ಇರ್ಬೋದು, ಟೊಮೆಟೊ ಮತ್ತಿತರ ಬೆಳೆಗಳು ಬೆಳೀತಾರಿಂದ ಅಲ್ಲಿ ಅಕ್ರಮ ಗಣಿಗಾರಿಕೆಗೆ ಏನಾದರೂ ಕುಮ್ಮಕ್ಕು ಮತ್ತು ಪರವಾನಗಿ ನೀಡಿದರೆ ರೈತರಿಗೆ ತೊಂದರೆಯಾಗುವ ಜೊತೆಗೆ ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡುವ ಕೃತ್ಯಗಳಿಗೆ ಕಡಿವಾಣ ಆಗಿರುತ್ತೆ. ಈ ಕೂಡಲೇ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಏನು ಪರಿಶೀಲನೆ ಮಾಡಿದರೆ ಸಲ ಅದಕ್ಕೆ ಯಾವುದೇ ಕಾರಣಕ್ಕೂ ಪರವಾನಗಿ ನೀಡಬಾರ್ದು. ಅದರ ಜೊತೆಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ಪರಿಸರ ಇಲಾಖೆ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಉಪವಿಭಾಗ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ಒಂದು ಸರ್ವೆ ನಂಬರ್ 711ರಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಗಣಿಗಾರಿಕೆಗೆ ಪರವಾನಗಿ ನೀಡದೆ ಅಲ್ಲಿನ ರೈತರು ಮತ್ತು ಪುರಾಣ ಪ್ರಸಿದ್ಧ ದೇವಾಲಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನ ಜನಸಾಮಾನ್ಯರ ಪ್ರಾಣ ಮತ್ತು ಜಾನುವಾರುಗಳ ರಕ್ಷಣೆ ಮತ್ತು ಪ್ರಕೃತಿ ಸಂಪತ್ತನ್ನು ಉಳಿಸಬೇಕು. ಒಂದು ವೇಳೆ ಏನಾದರೂ ನಮ್ಮ ಮನವಿಗೂ ಸ್ಪಂದಿಸದೆ ಪರವಾನಗಿ ನೀಡಿದ್ದೇ ಆದರೆ ಮುಂದೆ ಆಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಪರವಾನಗಿ ನೀಡಿರುವ ಅಧಿಕಾರಿಗಳೇ ನೇರ ಕಾರಣರಾಗ್ತಾರೆ ಅಂತೇಳಿ ಎಚ್ಚರಿಕೆ ನೀಡಿದೆ.